ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶ್ರುತಿ ನಿರಂಜನ್. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಸಂಡೇ ಅಲ್ಲ, ಸೊ ಒಂದು ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡಿ ತುಂಬ ದಿನ ಬೇರೆ ಆಯ್ತಲ್ಲ, ಸೊ ಹಾಗಾಗಿ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಮದುವೆ ಇದೆ, ನಮ್ಮೂರಿಂದ ಊರವ್ರದ್ದೇ ಮದುವೆ. ಸೊ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಮದುವೆಗೆ ಹೋಗಬೇಕು, ಮತ್ತು ಶಾಪ್ ಹತ್ರ ಹೋಗಿ ಮತ್ತೆ ಮಧ್ಯಾಹ್ನ ನಮ್ಮ ನಾದಿನಿ ಮನೆಗೆ ಊಟಕ್ಕೆ ಹೋಗಬೇಕು. ಸೊ ಅಲ್ಲಿ ಊಟಕ್ಕೆ ಕರೆದಿದ್ದಾರೆ. ಸೊ ಹಾಗಾಗಿ ಇವತ್ತು ಏನೇನು ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನೀವು ಮಾಡೋ ಒಂದು ಸಪೋರ್ಟಿಂದ ನಮಗೂ ವೀಡಿಯೋಸ್ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಈ ಮಾತನ್ನ ಪದೇ ಪದೇ ನಾನು ವ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆದರೆ ಸ್ಟೇ ಆಗಿ, ಓಕೆನಾ? ಮತ್ತೆ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗೋದು ಇದನ್ನು ಮಾಡಬೇಡಿ. ಅದೆಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇಲ್ವಾ, ಸಬ್ಸ್ಕ್ರೈಬೇ ಮಾಡಬೇಡಿ, ಪರವಾಗಿಲ್ಲ, ವೀಡಿಯೋಸ್ ನೋಡ್ಕೊಂಡು ಹೋಗಿ, ವ್ಯೂಸ್ ಆದರೂ ಬರುತ್ತೆ ಅಂತ ಖುಷಿ ಪಟ್ಕೊತೀವಿ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿದಾಗ ನಮಗೂ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರಿಗೂ ಈ ಥರ ಮಾಡಬೇಡಿ. ಎಲ್ಲರೂ ಮಾಡ್ತಾರೆ ಅಂತಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ ಆ ಥರ. ಸೊ ಆ ಥರ ಮಾಡಬೇಡಿ ಅಂತ ಹೇಳ್ತಾ, ಬನ್ನಿ ವ್ಲಾಗಲ್ಲಿ ಏನೇನು ನಡೆಯುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬನ್ನಿ. ಸೊ ಮದುವೆ ಹತ್ರ ರೀಚ್ ಆದ್ವಿ. ಇನ್ನೂ ತಾಳಿಯನ್ನು ಕಟ್ಟಿಸಿರಲಿಲ್ಲ. ಸೊ ನಾವು ಆದಮೇಲೆ ತಾಳಿಶಾಸ್ತ್ರ ಸ್ಟಾರ್ಟ್ ಆಗಿದ್ದು 10:30 11:15 ಧಾರೆ ಮುಹೂರ್ತ ಇತ್ತು. ಸೊ ಹಾಗಾಗಿ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ, ರೀಚ್ ಆದ್ವಿ ಅಲ್ಲಿಗೆ. ಅಲ್ಲೇ ನಮ್ಮೂರ ಹತ್ರ ಇರೋದು ಚಿಕ್ಕಗೌಡನ ದೊಡ್ಡಿ ಆಂಜನೇಯ ದೇವಸ್ಥಾನ ಅಂತ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಮದುವೆ ಕೂಡ ಇದೇ ಜಾಗದಲ್ಲೇ ನಡೆದಿತ್ತು. ಸೊ ಇದು ಒಂಥರ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಸೊ ನನ್ನ ಮದುವೆ ಇದೇ ದೇವಸ್ಥಾನದಲ್ಲೇ ನಡೆದಿತ್ತು. ಸೊ ಹಾಗಾಗಿ ಏನೋ ಒಂಥರ ಖುಷಿ ಅನ್ನಿಸಿತ್ತು ಆ ಮದುವೆ ಜಾಗದಲ್ಲಿ ನೋಡಿದಾಗ. ಸೊ ನಮ್ಮಿಬ್ಬರನ್ನ ನಾನು ಇಮ್ಯಾಜಿನ್ ಮಾಡಿಕೊಂಡೆ. ಸೊ ನಮ್ಮ ಮದುವೆ ಇದೇ ಥರ ನಡೆದಿತ್ತಲ್ವ. ಬಟ್ ಏನಪ್ಪ ಅಂದರೆ, ನಾವು ಅಲ್ಲಿ ನಿಂತ್ಕೊಂಡು ನಮ್ಮ ಮದುವೆನ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬೇರೆಯವರ ಮದುವೆ ಎಲ್ಲ ನೋಡಬೇಕಾದ್ರೆ ನಂಗೆ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಅಲ್ಲಿ ಮದುವೆ ನಂದು ಆಗಿತ್ತಲ್ವ ಅಂತ ಖುಷಿ ಅನ್ನಿಸ್ತಾಯಿತ್ತು. ಒಂಥರ ಸೆಂಟಿಮೆಂಟ್ ಇರುತ್ತಲ್ವ ನಮ್ಮ ಮದುವೆ ಆಗಿದ್ದ ಜಾಗ ನೋಡಿದಾಗ. ಸೊ ಖುಷಿ ಆಯಿತು. ಸೊ ದಾರೆ ಎಲ್ಲ ತಾಳಿ ಎಲ್ಲ ಕಟ್ಟಿದ್ರು. ಬಟ್ ನಂಗೆ ಹತ್ತಿರ ಹೋಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ತುಂಬ ಚೆನ್ನಾಗಿರ್ತಾರ. ಸೊ ಮೇಲ್ಗಡೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಮತ್ತು ದಾರೆಗೆಲ್ಲ ಕೂರಿಸಿದ್ರಲ್ಲ, ಸೊ ಹೋಗೋಣ ಅಂತ ನೋಡಿದ್ವಿ. ಅಲ್ಲಿ ಸ್ವಲ್ಪ ರಶ್ ಇದ್ರು, ಜನ ಎಲ್ಲ ಇದ್ರಲ್ಲ. ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಏನಾದರೂ ಹೋಗ್ಬಿಟ್ಟು ಊಟ ಮಾಡ್ಕೊಬಂದು ದಾರೆ ಎರಿಯೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಅಲ್ಲೂ ಜಾಗನೂ ಇರಲಿಲ್ಲ ಒಳಗಡೆ ಹೋಗೋದಕ್ಕೆ. ಸೊ ಹೇಗೋ ದೇವಸ್ಥಾನದ ಒಳಗಡೆ ಬಂದ್ವಿ. ಸೊ ಇದೇ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಆ್ಯಕ್ಚುಲಿ ನಾನು ಸ್ಯಾಟರ್ಡೇನೂ ಹೋಗಿದ್ದೆ, ನಿನ್ನೆ ಮದುವೆ ನಾಳೆ ಅನ್ನಂಗೆನೂ ಕೂಡ ಹೋಗಿದ್ದೆ ದೇವಸ್ಥಾನಕ್ಕೆ. ಸೊ ಮತ್ತೆ ಅಲ್ಲಿ ಹಿಂಗಿದ್ರು ಹೋಗಿದ್ದೀವಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋದೆ. ಖುಷಿ ಆಯಿತು ದೇವ್ರ ದರ್ಶನ ಮಾಡಿದ್ದು ನನಗಂತೂ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕುತ್ಕೊಳ್ಳೋಣ ಅಂತ ಬಂದ್ವಿ. ಫಸ್ಟ್ ಪಂಕ್ತಿಲೆಲ್ಲ ತುಂಬ ಜನ ಕುತ್ಕೊಂಡ್ಬಿಟ್ಟಿದ್ರು, ಯಾಕೆಂದರೆ ಬೇರೆ ಬೇರೆ ಕಡೆ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ. ಸೊ ಹೋಗೋರೆಲ್ಲ ಅರ್ಜೆಂಟಾಗಿ ಬಂದು ಊಟ ಮಾಡ್ಕೊಂಡು ಬೇಗ ಹೋಗ್ತಾಯಿದ್ರು. ಸೊ ಸೆಕೆಂಡ್ ಪಂಕ್ತಿಗೆ ಕುತ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಕುತ್ಕೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಮಾಡಿಸಿದ್ರು. ನನಗಂತೂ ಇಷ್ಟ ಆಯಿತು. ನನಗೆ ಮನೇಲಿ ಎಷ್ಟಾದರೂ ತಿನ್ನಲಿ, ಹೋಟ್ಲಲ್ಲಿ ಎಷ್ಟಾದರೂ ತಿನ್ನಲಿ, ಬಟ್ ಮದುವೆ ಊಟ ಮಾಡ್ತೀವಿ ಗೊತ್ತಾ, ಅದಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಈ ಮದುವೆ ಊಟ, ನೆರವಿ ಊಟ, ಫಂಕ್ಷನ್ ಊಟದಲ್ಲಿ ಆ ಟೇಸ್ಟೇ ಒಂಥರ ಇರುತ್ತೆ. ಚೆನ್ನಾಗಿ ಮಾಡಿಸಿದ್ರು. 3 ಥರ ಪಲ್ಯ, 2 ಥರ ಸ್ವೀಟು, ಪೂರಿ, ಬಜ್ಜಿ, ಆ್ಯಂಡ್ ಪೂರಿಗೆ ಸಾಗು ಮಾಡಿಸಿದ್ರು. ಸೊ ಮತ್ತು ಗೀ ರೈಸು, ವೈಟ್ ರೈಸು ಎಲ್ಲ ಇತ್ತು. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸೊ ಊಟ ಎಲ್ಲ ಮುಗೀತು. ಊಟ ಮುಗಿದ್ಮೇಲೆ ಹೋಗಿ ಗಂಡು ಹೆಣ್ಣ ಮಾತಾಡಿಸ್ಕೊಂಡು ದಾರೆ ಎರೆದ್ಬಿಟ್ಟು ಹೊರಟ್ವಿ. ಯಾಕೆಂದರೆ ನಮ್ಮ ತಿಂಡಿ ಬೇರೆ ಮಾಡಿರಲ್ಲ, ಹೊಟ್ಟೆ ಹಸ್ವಾಗ್ತಿತ್ತು. ಸೊ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಬಂದ್ಬಿಟ್ಟು ಆಮೇಲೆ ದಾರೆ ಎರೆಯೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿದ್ವಿ. ಸೊ ಎಲ್ಲ ಕೊಟ್ಬಿಟ್ಟು ಅವ್ರಿಗೆಲ್ಲ ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ. ಶಾಪ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಪಾಪುನ ಮನೇಲೇ ಬಿಟ್ಟು ಹೋಗಿದ್ದೆ. ಸೊ ಸ್ವಲ್ಪ ಶಾಪ್ ಹತ್ರ ರಾಮನಗರದಲ್ಲಿ ಮಾಡಿದ್ದೀವಲ್ಲ ಶಾಪು, ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಅಲ್ವಾ ಹೋಗೋದು ಊಟಕ್ಕೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಶಾಪ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಒಂದು ಹಾಫ್ ಡೇನಾದರೂ ಆದರೂ ಓಪನ್ ಮಾಡ್ದಂಗೆ ಆಗುತ್ತೆ ಅಂತ. ಬಟ್ ಸಂಡೇ ಯಾರು ಅಷ್ಟೊಂದು ಜನ ಬರಲ್ಲ. ಬಟ್ ಅಟ್ಲೀಸ್ಟ್ ಒಂದು ಹಾಫ್ ಡೇ ಓಪನ್ ಮಾಡೋಣ, ಏಕೆಂದರೆ ಈಗ ರೀಸೆಂಟಾಗಿ ಓಪನ್ ಮಾಡಿದ್ದೀವಲ್ಲ ಅಂತ ಹೇಳಿಬಿಟ್ಟು ಒಂದು ಹಾಫ್ ಡೇ ಓಪನ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಶಾಪ್ ಪಕ್ಕನೇ ಈ ಥರ ಒಂದು ಸೇಲ್ ಹಾಕಿದ್ದಾರೆ. ಸ್ವಲ್ಪ ಏನೋ ಕಾಸ್ಟ್ಲಿ ಅಂತ ಹೇಳಿಬಿಟ್ಟು ಜನ ಏನು ಅಷ್ಟೊಂದು ಇಲ್ಲ. ಬಟ್ ಈಗ ಒಂದು 3 ಡೇಸ್ ಆಗಿದೆ, ಇನ್ನೂ 15 ಡೇಸ್ ಏನೋ ಇರ್ತಾರಂತೆ. ಎಲ್ಲ ಥರ ಕ್ಲಾತ್ಸ್ ಐಟಮ್ಸ್ ಜಾಸ್ತಿ ಸೇಲ್ಸ್ ಆ ಥರ ಮಾಡಿದ್ದಾರೆ. ಸೊ ನಮ್ಮ ಶಾಪ್ ಹತ್ರ ಬಂದ್ವಿ. ಕೆಂಪೇಗೌಡ ಸರ್ಕಲಲ್ಲಿದೆಯಲ್ಲ, ಪಕ್ಕದಲ್ಲೇ ಗಿರಿಸ್ವಾಮಿ ಹಾಸ್ಪಿಟ್ಲು ಪಕ್ಕದಲ್ಲೇ ಇರೋದು ನಮ್ಮದು ಶಾಪು. ಸೊ ಅಂಗಡಿಗೆ ಬಂದ ತಕ್ಷಣ ಫಸ್ಟು ಪೂಜೆ ಮಾಡಿದೆ, ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಮಾಡಿದೆ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಲೇ ಪೂಜೆ ಮಾಡೋಣ ಅಂತ ಮಾಡಿದ್ವಿ. ಇದೇ ನಮ್ಮ ಶಾಪು. ಎಕ್ಸಾಕ್ಟ್ ಲೊಕೇಟೆಡ್ ಏನು ಬಂದಿದ್ವಿ ಕೆಂಪೇಗೌಡ ಸರ್ಕಲ್, ರಾಮನಗರ ಇದೆಯಲ್ಲ, ಆ ಗಿರಿಸ್ವಾಮಿ ಹಾಸ್ಪಿಟಲ್ ಇದೆ. ಸೊ ಅದ್ರ ಪಕ್ಕದಲ್ಲೇ ಅಂತ ಒಂದು ಬಿಲ್ಡಿಂಗಲ್ಲಿದೆ. ಸೊ ಚಂದ್ರಮೌಳೇಶ್ವರ ಸೈಬರ್ ಸೆಂಟರ್ ಅಂತ. ಸೊ ನಮ್ಮದು ಅಡ್ರೆಸ್ಸು ಸ್ವಲ್ಪ ನೇಮ್ ಏನು ಸ್ವಲ್ಪ ದಿನ
ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಬೇರೆಯವ್ರು ನಡೆಸ್ತಾ ಇದ್ದನ್ನು ನಾವು ಮಾಡ್ಕೊಳ್ತಾ ಇರೋದು ಇವಾಗ. ಸೊ ಇದೇ ನಮ್ಮ ಶಾಪು. ಹಾಗೆ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡ್ವಿ, ಸ್ವಲ್ಪ ಗಾಳಿ ಅಂದರೆ ಅಲ್ಲಿ ಗಾಳಿ ಬೆಳಕೆಲ್ಲ ನಮಗೇನು ಪ್ರಾಬ್ಲಮೇ ಇಲ್ಲ. ಬಟ್ ಇವಾಗ ಸ್ವಲ್ಪ ಅಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಟೆಂಟ್ ಥರ ಹಾಕಿರೋದ್ರಿಂದ ನಮ್ಮದು ಸ್ವಲ್ಪ ಕಾರ್ನರ್ ಶಾಪ್ ಆಗಿರೋದ್ರಿಂದನೂ ಸ್ವಲ್ಪ ಮರೆ ಅಂತ ಅನಿಸುತ್ತೆ. ಸ್ವಲ್ಪ ಹಾಗೆ ಬೆಟ್ಲು ಮೇಲೆ ಕೂತ್ಕೊಂಡ್ವಿ, ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಶಾಪಿಗೆ. ಸೊ ಹಾಗೆ ಮಾತಾಡ್ಕೊಂಡು ಇಬ್ಬರು ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡೋಣ ಯಾರು ಕಸ್ಟಮರ್ ಬರ್ತಾರ ಅಂತ ಹೇಳ್ಬಿಟ್ಟು. ಸೊ ಈ ಲೂಸ್ ಏರ್ ಬಿಟ್ಟರೆ ಇದೊಂದು ಪ್ರಾಬ್ಲಮ್ ಅಪ್ಪ, ತುಂಬ ಸಿಕ್ಕಾಗ್ಬಿಡುತ್ತೆ. ಆ್ಯಂಡ್ ಇದೊಂದು ವಿಡಿಯೋ ಏನಕ್ಕೆ ಮಾಡ್ಕೊಂಡೆ ಅಂದರೆ ನಮ್ಮ ಶಾಪ್ ಪಕ್ಕನೇ ಒಂದು ಟೈಲರ್ ಶಾಪ್ ಇದೆ, ಚಂದುಶ್ರೀ ಫ್ಯಾಷನ್ ಡಿಸೈನರ್ ಟೈಲರ್ ಅಂತ ಹೇಳ್ಬಿಟ್ಟು ನಮ್ಮ ಶಾಪ್ ಪಕ್ಕನೇ ಇರೋದು. ಸೊ ಇವರು ಯಾವ ಥರ ಡಿಸೈನ್ ಬೇಕಾದರೂ ನಿಮಗೆ ಹೊಲ್ಕೊಡ್ತಾರೆ. ಯಾವ ಥರ ನೀವು ಫೋನಲ್ಲಿ ತೋರಿಸ್ತೀರೋ ಅದೇ ಥರ ಡಿಸೈನ್ನ ತುಂಬ ನೀಟಾಗಿ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ. ಯಾಕೆಂದರೆ ನಾನು ಆಲ್ರೆಡಿ ಒಂದು ಸೀರೆ ಕೊಟ್ಟಿದ್ದೀನಿ ಇವ್ರ ಹತ್ರ, ತುಂಬ ಚೆನ್ನಾಗಿ ನನಗೆ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದಾರೆ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ಇಲ್ಲೊಂದು ಸರಿ ವಿಸಿಟ್ ಮಾಡಿ. ಚಂದುಶ್ರೀ ಟೈಲರ್ ಶಾಪ್ ಅಂತ ಇದೆ, ಇದು ಗಿರಿಸ್ವಾಮಿ ಹಾಸ್ಪಿಟ್ಲು ಪಕ್ಕನೇ, ನಮ್ಮ ಶಾಪು ಇಲ್ಲೇ ಪಕ್ಕದಲ್ಲೇ ಇರೋದು. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಒಂದು ಹಾಫ್ ಡೇ ಆ ಶಾಪಲ್ಲಿ ಇದ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಪಾಪುನ ಕರ್ಕೊಂಡು ನಮ್ಮ ನಾದಿನಿ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಈಗೇನೋ ಅಣ್ಣ ತಮ್ಮನ ಹೆಂಡ್ತಿದಿರಿಗೆ ಸೀರೆ ಉಡ್ಸೋ ಒಂದು ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದೊಂದು ಹಬ್ಬದ ಥರ ಮಾಡ್ತಾ ಇದ್ದಾರೆ. ಮನೆಗೆ ಊಟಕ್ಕೆ ಕರೆದು ಸೀರೆ ಉಡ್ಸೋ ಪದ್ಧತಿನ ಮಾಡ್ತಾ ಇದ್ದಾರೆ. ಸೊ ನನಗೂ ಹಾಗೆ ಊಟಕ್ಕೆ ಕರೆದಿದ್ರು, ನಾನ್ ವೆಜ್ ಮಾಡ್ತೀನಿ ಅಂತ. ಸೊ ಪಾಪುಗೂ ತಿನ್ನಿಸ್ಬೇಕಲ್ಲ, ನಮ್ಮ ಮನೇಲಿ ಮಾಡೋಲ್ಲ. ಸೊ ಹಾಗಾಗಿ ಎಲ್ಲಾದರೂ ತಿನ್ಸ್ಕೊಬರೋಣ ಅಂತ ಪಾಪನ್ನು ಕರ್ಕೊಂಡು ಬೈಕಲ್ಲಿ 3 ಜನ ಹೋಗ್ತಾ ಇದ್ದೀವಿ. ಈ ಶಾಸ್ತ್ರ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ, ಬಟ್ ಏನಕ್ಕೆ ಅಂತ ನನಗೂ ರೀಸನ್ಸ್ ಗೊತ್ತಿಲ್ಲ. ಸೊ ಅಣ್ಣ ತಮ್ಮಂದು ಹೆಂಡ್ತಿದಿರಿಗೆ ನಾದಿದಿರು ಸೀರೆ ಉಡ್ಸೋ ಪದ್ಧತಿ ನಡೀತಾ ಇದೆ ಇವಾಗ. ಸೊ ಫೈನಲಿ ಅವ್ರ ಮನೆ ರೀಚ್ ಆದ್ವಿ. ಇಲ್ಲೇ ರಾಮನಗರ ನಿಯರ್ ಬೈ ಇರೋದು ಅವ್ರ ಊರು. ಸೊ ಹಾಗಾಗಿ ಹತ್ತಿರ ಇತ್ತಲ್ಲ, ಬೇಗನೆ ಹೋದ್ವಿ. ನಾವು ವರ್ಷದಕ್ಕೆ ಅಡುಗೆ ಎಲ್ಲ ರೆಡಿ ಮಾಡಿದರು. 3 ಗಂಟೆನೂ ಆಗಿತ್ತು ಅನ್ಸುತ್ತೆ ಅವ್ರ ಮನೆಗೆ ಹೋದಾಗ. ಸೊ ಎಲ್ಲ ಚಿಕನ್ ಐಟಮೇ ಮಾಡಿಸಿದ್ರು, ಕಬಾಬು, ಫ್ರೈ, ಸಾಂಬಾರು 3 ಐಟಮು ರೆಡಿ ಇತ್ತು. ನನಗೆ ರೈಸ್ನ ನನಗೆ ಸಾಂಬಾರಲ್ಲಿ ತಿನ್ನೋದಕ್ಕಿಂತ ನನಗೆ ಫ್ರೈಯಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ. ನನಗೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನನಗಲ್ಲಿ. ಸೊ ಕಬಾಬ್ ಅಂತೂ ನನ್ನ ಫೇವ್ರೇಟು. ಸೊ ಹಾಗೆ ಪಾಪಗೂ ಕೂಡ ತಿನ್ನಿಸ್ಕೊಂಡು ಅವನು ಆಟ ಆಡ್ತಾ ಇದ್ದ ನಮ್ಮ ನಾದಿನಿ ಮಗಳ ಜೊತೆ. ಸೊ ಅವಳಿದ್ರೆ ತುಂಬಾ ಖುಷಿ ಅವನಿಗೆ ಆಟ ಆಡೋದಕ್ಕೆ.